ಒಂದಾನೊಂದು ಕಾಲದಲ್ಲಿ ಹೆಮ್ಮೆಯ ಹದ್ದೊಂದಿತ್ತು. ಅವಳು ಶಿಖರದ ಮೇಲೆ ವಾಸ ಮಾಡ್ತಿದ್ಲು. ಅವಳಿಗೆ ಬಹಳ ಹೆಮ್ಮೆ ಇತ್ತು, ಯಾಕಂದ್ರೆ ಅವಳು ಮೌಂಟ್ ಎವರೆಸ್ಟ್ ಮೇಲೆ ವಾಸ ಮಾಡ್ತಿದ್ಲು. ಅದು ವಿಶ್ವದ ಎತ್ತರದ ಶಿಖರ. ಮಾ, ನಾವಲ್ಲಿ ಕೆಳಗಡೆ ಹೋಗ್ಬೋದಾ? ಹೌದು, ನೀವು ದೊಡ್ಡವರಾದಾಗ ಹೋಗ್ತೀರಾ. ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ. ಏನ್ ಮಾ? ನಾನಲ್ಲಿ ಕೆಳಗೆ ತುಂಬಾ ಸಲ ಹೋಗಿದ್ದೀನಿ, ಆದ್ರೆ ನಂಗಲ್ ಕಂಡಿದ್ದು ಗಲೀಜು ಮತ್ತೆ ಪಾಪದ ಪ್ರಾಣಿಗಳು ಮತ್ತೆ ಪಕ್ಷಿಗಳು. ಅವರು ನಮ್ಮ ಗೌರವಕ್ಕೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾವು ಅವ್ರಕ್ಕಿಂತ ತುಂಬಾ ದೊಡ್ಡವರು. ಯಾವಾಗ್ಲೂ ಅದನ್ನ ನೆನ್ಪಲ್ಲಿಟ್ಕೊಳ್ಳಿ. ಒಂದಿನ ಒಬ್ಬ ದೇವಮಾನವ ಅಲ್ಲಿ ತಪಸ್ಸು ಮಾಡಲು ಬಂದ. ಹದ್ದಿನ ಸಮೀಪದಲ್ಲೇ ಕುಳಿತುಕೊಳ್ಳಲು ನಿರ್ಧರಿಸಿದ. ಓ ಇಲ್ಲ, ಆ ವ್ಯಕ್ತಿ ಎಷ್ಟು ಗಲೀಜಾಗಿದ್ದಾನೆ. ನಾವು ಹುಷಾರಾಗಿರ್ಬೇಕು ಮಕ್ಳೇ. ಪ್ರತಿದಿನ ಹದ್ದು ಕಾಡಿಗೆ ಹಾರ್ಕೊಂಡೋಗಿ ತನ್ನ ಕುಟುಂಬಕ್ಕೆ ಊಟವನ್ನು ತರ್ತಿತ್ತು. ಈ ದೇವಮಾನವ ದಿನವೂ ಇದು ಹಾರಾಡೋದನ್ನ ನೋಡ್ತಿದ್ದ. ಒಂದು ದಿನ ಆ ದೇವಮಾನವ ಹದ್ದನ್ನು ಕರೆದ. ಓಹೋ ಹದ್ದೆ, ಇಲ್ ಬಾ. ಬರಲ್ವಾ? ಹೌದು, ನಾನ್ ಕರಿತಾ ಇದ್ದೀನಿ ನಿನ್ನ. ಇಲ್ ಬಾ. ಓ, ನಿಂಗೇನ್ ಬೇಕು? ನಾನ್ ನಿನ್ನ ಪ್ರತಿದಿನ ನೋಡ್ತೀನಿ. ನೀನು ಮತ್ತೆ ನಾನು ಇಬ್ರೇ ಇರೋದು ಈ ಪರ್ವತದ ಮೇಲ್ಗಡೆ. ಯಾಕ್ ನಾವಿಬ್ರು ಸ್ನೇಹಿತರಾಗ್ಬಾರ್ದು? ನಾನೇನಾದ್ರೂ ತಪ್ಪು ಹೇಳದ್ನಾ? ನನಗೆ ನಿಮ್ ಜೊತೆ ಫ್ರೆಂಡ್ಸ್ ಆಗಿರೋಕಾಗಲ್ಲ. ಯಾಕೆ? ಯಾಕಂದ್ರೆ ನೀನು ತುಂಬಾನೇ ಬಡವ ಮತ್ತೆ ಗಲೀಜಾಗಿದ್ಯಾ. ಯಾವತ್ತಾದ್ರೂ ನಿನ್ನನ್ನ ನೀನು ನೋಡ್ಕೊಂಡಿದ್ಯಾ? ಹೌದಾ? ನೀನ್ ಹಾಗೆ ಯೋಚನೆ ಮಾಡ್ತೀಯಾ? ಅದನ್ ಬಿಡಿ, ನಾನ್ ಹೋಗಿ ನನ್ ಮಕ್ಳಿಗೆ ಊಟನ ತರ್ಬೇಕು. ನಿನ್ ಹತ್ರ ಮಾತಾಡೋಕೆ ನನ್ನ ಹತ್ರ ಸಮಯ ಇಲ್ಲ. ಹೇ, ಏನಿದು? ನಾನ್ ಹೇಳ್ದೆ ತಾನೆ ನಂಗೆ ನಿನ್ ಜೊತೆ ಫ್ರೆಂಡ್ ಆಗೋಕ್ ಇಷ್ಟ ಇಲ್ಲ ಅಂತ. ಈ ಮಕ್ಳು ಹಸ್ಕೊಂಡಿದ್ರು. ನನ್ನ ಹತ್ರ ಇದ್ದ ಹಣ್ಣುಗಳನ್ನ ನಾನ್ ಕೊಟ್ಟೆ. ನೀನ್ ಕೊಡ್ಬಾರ್ದಾಗಿತ್ತು. ಈ ಮಕ್ಳು ತನ್ನ ರಿಚ್ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡಿದ್ದಾವೆ. ನಿನ್ಗಂತ ಅರ್ಥ ಆಗ್ಲಿಲ್ವಾ? ಆದ್ರೆ ಪ್ರಿಯ ಹದ್ದೆ, ನೀನ್ ಹೇಳೋ ರೀತಿ ನೀನು ಉನ್ನತ ರೀತಿಯ ಪಕ್ಷಿಯೇ ಆಗಿದ್ರು ನೀನು ಊಟ ಹುಡುಕೋದಕ್ಕೆ ಕೆಳಗಡೆ ಬರ್ಲೇಬೇಕು. ಅಂದ್ಮೇಲೆ ನೀನ್ ಹೇಗೆ ಉನ್ನತ ಮಟ್ಟದ ಪಕ್ಷಿ ಆಗ್ತೀಯ? ಯಾರು ಅಹಂಕಾರ ಪಡಬಾರ್ದು. ನೆನಪಿಟ್ಕೋ, ನಾವೆಲ್ಲರೂ ಬದುಕಿರೋದು ನಮಗೆ ಏನ್ ಸಿಗುತ್ತೋ ಅದರಿಂದ ಈ ಸುಂದರವಾದ ಭೂಮಿ ಮೇಲೆ. ನಾವೆಲ್ಲ ಎಷ್ಟೇ ಶ್ರೀಮಂತರು ಅಥವಾ ಬಡವರಾಗಿದ್ರು. ಹಾ, ನಂಗದು ಅರ್ಥ ಆಯ್ತು. ನನ್ ಕ್ಷಮಿಸಿ.